3 ದಿನ ಊಟ ಬಟ್ಟೆ ಏನಿದೆ ಕೇಳಿಸ್ಕೊಳ್ಳಿ. ಅಕ್ಕಪಕ್ಕ ಪಬ್ಲಿಕ್ ನೋಡಿದಾರೆ, ಅವ್ರ ಪರಿಸ್ಥಿತಿನ ಫುಲ್ ನಡುಗ್ತಾ ಇದಾರೆ. ಅವ್ರ ಸ್ಥಿತಿ ನೋಡಿದ್ರೆ ನಿಜವಾಗ್ಲೂ ಎಂತ ಹೆಣ್ಗೂ ಬೇಡ ಆ ಸ್ಥಿತಿ. ಬಟ್ಟೆ ಇಲ್ಲ, ಒಬ್ಬ ಗಂಡಸು ಕರ್ಕೊಬಂದ್ ಸೇರ್ಸಿದಾರೆ ಇಲ್ಲಿ. ಅವ್ರು ಆ ಸ್ಥಿತಿಗೆ ಹೋಗ್ಬೇಕು ಅಂದ್ರೆ ಅವ್ರು ಬೇಕು ಅಂತ ಹೋಗ್ತಾರ? ಸ್ವಲ್ಪ ಯೋಚನೆ ಮಾಡಿ. ಮೀನಾಕ್ಷಿ ಸಾವಿತ್ರಮ್ಮನ ಇವ್ರು ಎಷ್ಟ್ ದಿನ ಆಯ್ತು ನಿಮ್ ತಪ್ಪಿಸ್ಕೊಂಡು? 23ನೇ ತಾರೀಕು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಹಾ, ಎಲ್ಲಿ ಕೊಟ್ಟಿದ್ದೀರಾ? ಕಗ್ಲಿಪುರದಲ್ಲಿ ಕೊಟ್ಟಿದ್ದೀರಾ? ಇವ್ರು ಹೇಳ್ತಾರೆ ಮನೇಲಿ ಹೊಡಿತಾರೆ, ನಮ್ಮ ಮಗಳು ಶಾರದಮ್ಮ ಹಿಂಸೆ ಕೊಡ್ತಾರೆ, ಬರ್ಲಲ್ಲಿ ಚಪ್ಪಲಿ ಹೊಡಿತಾರೆ ಅಂತಾರೆ. ಹಾ, ಕೇಳಿಬೇಕಂದ್ರೆ ಅವ್ರನ್ನ. ಹಾ, ಕೇಳಿ ಅವ್ರನ್ನ. ಅವ್ರನ್ನ ಕೇಳಿಬೇಕಾದ್ರೆ ಈಗೇನಮ್ಮ, ಈಗ ನೋಡಿ ಪಕ್ಕದ ಮನೆಯವ್ರು ಆಗಿದ್ರು ಆ ಅಮ್ಮನ ಕರ್ಕ ಬಂದಾಗ ವಿಡಿಯೋ ಇದೆ ನೋಡಿ ಮಾಡಿರೋದು. ಅವರೇ ಸ್ವತಃ ಅವರೇ ಸ್ವತಃ ಹೇಳಿರೋದು, ನನ್ನ ಮಗಳು ಚಪ್ಪಲಿ ಹೊಡಿತಾಳೆ, ಬರ್ಲಲ್ಲಿ ಹೊಡಿತಾಳೆ. ಅವ್ರ ನಿಮ್ಮ ತಾಯಿನ ನಿಮ್ಮ ಅಜ್ಜಿನ ಕರ್ಕೊಂಡ್ ಬಂದಾಗೆ ಅವರೇ ಹೇಳಿರೋದು. ಇವ್ರ ಪ್ರಕಾಶ್ ಅವ್ರು ಸಿಕ್ಕಿದ್ದಿ, ಅವ್ರು ಕರ್ಕೊಂಡ್ ಬಂದ್ ಸೇರಿಸಿರೋದು. ಕನಕಪುರ ರೋಡಲ್ಲಿ ಬಾಚಹಳ್ಳಿ ದೊಡ್ಡಿ. ಅವ್ರು ಬಂದಾಗ ಹೇಳಿದ್ರು, ನಿಮ್ ಮಗಳು ಹೆಸರು ಹೇಳಿ ಎಲ್ಲಿ ಇರೋದು ಅಂತ ಅಂದೆ. ನನ್ ಮಗ ಬಂದ್ ನನ್ನ ನೋಡ್ಕೊಳ್ತಾ ಇಲ್ಲ, ನನ್ ಮಗಳು ನನಗೆ ಚಪ್ಪಲಿ ಹೊಡಿತಾಳೆ, ಬರ್ಲಲ್ಲಿ ಹೊಡಿತಾಳೆ, ಹಾಕಿದಾಳೆ ನನ್ನ. ಹೆಸರು ಹೇಳಿದ್ರೇನೆ ಭಯ ಪಡ್ತಾರೆ. ಕೇಳಿಬೇಕಾದ್ರೆ ಮಗಳು ಬಂದ್ರೆ ಹೋಯ್ತೀನಿ ಅಂತ ಅಂದ್ರು ಖುಷಿಯಾಗಿ ಚೆನ್ನಾಗಿ ನೋಡ್ಕೋತಾರೆ ಅಂತಾನೆ ಹೇಳಿದ್ರು. ಮಗಳು ಬಂದ್ರೆ ಮಾತ್ರ ಹೋಗಲ್ಲ ಅಂತ ಹೇಳ್ತಾರೆ. ಹೌದು, ಕೇಳಿಬೇಕಾರೆ ಡೈರೆಕ್ಟ್ ಆಗಿ ಕೇಳಿ. ಅಲ್ಲ ಮಾಡಕನ್ನ ಆಗುತ್ತಾ ಹೇಳ್ರಿ ನೀವೇನೇ? ಅಜ್ಜಿ ಹೇಳ್ತಾರಲ್ಲ, ಇವಾಗ ಮಾತಲ್ಲಿ ನಾವು ಮನೆ ಅವ್ರ ಮನೆ ಪಕ್ಕನೇ ಇರೋದು. ನಾವು ಮಾತಿಲ್ದ ಯಾರು ಒಂದ್ ತಪ್ಪಿಲ್ದ ಮಾತಾಡಲ್ಲ. ಎಲ್ಲಾರ ಮನೇಲೂ ದೋಸೆ ತೂತ. ನಾನೊಂದ್ ಹೇಳ್ತೀನಿ, ಊಟ ಮಾಡ್ತಾರೆ, ನಾನು ಅವಾಗ ಬಂದ್ ಹೋಗ್ತೀನಿ. ನಾನು ತಿಂಗಳಿಗೊಂದ್ಸತಿ 2 ತಿಂಗಳಿಗೊಂದ್ಸತಿ ಬಂದ್ ಹೋಗ್ತೀನಿ. ನಮ್ಮ ಮಕ್ಳನ್ನೂ ಕರ್ಕೊಂಡ್ ಹೋಗ್ತೀನಿ. ನಾನು ಶನಿವಾರ, ಇವತ್ತು ಭಾನುವಾರ ಅಲ್ಲ, ಇವತ್ತು 15 ದಿವಸ ನಾ ಬಂದಿದ್ದೀವಿ. 15 ದಿವಸ ನಾನ್ ಬಂದು ನೋಡ್ಕೊಂಡು ದೇವಸ್ಥಾನ ಹತ್ರ ಹೋಗ್ತಾರೆ, ಓಡಾಡ್ಕೊಂಡು ಬಂದ್ರೆ ಗಾಡಿ ನಿಲ್ಸಿದ್ರೆ ನಮ್ಮ ಮಾವರ್ ಗೊತ್ತಿಲ್ಲ, ಗಾಡಿ ನಿಲ್ಸಿರತ್ರ ಕಾರ್ ನಿಲ್ಸಿರತ್ರ ಹೋಗಿ ದುಡ್ಡು ಕೇಳ್ತಾರ. ಅಜ್ಜಿನೇ ಕೇಳೋದಿಲ್ವಲ್ಲ? ಇಲ್ಲಿ ಆಶ್ರಮಕ್ಕೆ ಬಂದು ತವಿಂದ ಎಲ್ಲಿ ಇಲ್ವಲ್ಲ, ಏನು ಕೇಳೋದಕ್ಕೆ ನಾವೇ ಇದ್ವಲ್ಲ. ನಾವು ಗೇಟಿನ ಬಾಕ್ಲನ್ನು ತೆಗ್ದಿರ್ತೀವಿ, ಮಾಮೂಲಿ ಅವ್ರ ಕಡೆ ಬಿಟ್ಟಿರ್ತೀವಿ, ಆಚೆ ಕಡೆ ಹೋಗೋದಿಲ್ಲ. ಹೋಗೋದಿಲ್ಲ ಅವರು ಹೋಗೋದಿಲ್ಲ ಅಂತ ಹೊಸ ಜಾಗ ಎಲ್ಲೂ ಹೋಗಲ್ಲ, ಅಲ್ಲೆಲ್ಲ ಹಳೆ ಜಾಗ ಓಡಾಡೋದು. ಬೇಕಾದ್ರೆ ನೀವ್ ಬನ್ನಿ. ಆಯ್ತು, ಹೋಗ್ತಾರೆ ಅನ್ನೋಕ್ಕಿಂತ ಮತ್ತೆ ಅವ್ರು ಹೇಳ್ತಾರಲ್ಲ 2ನೇ ಸಲ ಕೇಳಿರೋದು ಅವ್ರನ್ನ, ಇವ್ ಬರು ಕೇಳಿರೋದು. ಅಜ್ಜಿ ಬನ್ನಿ ಹತ್ರಕ್ಕೆ, ಬನ್ನಿ ಸ್ವಲ್ಪ ಹತ್ರಕ್ಕೆ. ಎಷ್ಟು ಚೆನ್ನಾಗಿ ನೋಡ್ಕೊಳ್ಳಿ, ಸ್ವಲ್ಪ ಅವರೇ ಹೇಳ್ಬಿಡ್ಲಿ. ಭಯ ಏನಿಲ್ಲ, ಅವರೇ ಹೇಳಿ. ಅಜ್ಜಿ ನಿಮ್ ಮಗಳು ನಿಮ್ಗೆ ಹೊಡಿತಾಳ? ನಿಮ್ ಮಗಳು ಹೊಡಿತಾಳ? ಏನ್ ಹೊಡಿತಾರೆ? ಕೈಲಿ ಹೊಡಿತಾರ? ನೋಡಿದ್ರ, ಇದಕ್ಕೆ ನಾವೇನ್ ಹೇಳ್ತಿದ್ವಾ? ಅವ್ರು ಹೇಳ್ತಿದ್ವಾ? ಮನೇಲಿ ಊಟ ಹಾಕ್ತಾರಲ್ಲ, ಊಟ ಎಲ್ಲ ಹಾಕಾದ್ಮೇಲೆ ಏಂತ ಆಚಾರ ಹತ್ರ ಹೋಗಿ ಕಾರು ಪಕ್ಕದಲ್ಲಿ ಡಾಬಾ ಇದೆ, ಅಲ್ಲಿ ಹೋಗಿ ನಿಂತ್ಕೊಳ್ಳೋದು. ನೋಡಿರೋರೆ ಬಂದ್ ಹೇಳ್ತಾರೆ, ನಾನಂತೂ ನೋಡಿಲ್ಲ, ನೋಡಿರೋರು ಬಂದ್ ಹೇಳ್ತಾರೆ. ಊಟ ಹೊಟ್ಟೆ ತುಂಬಾ ಊಟ ಹಾಕ್ತಾರೆ, ಬಟ್ಟೆ ಕೊಡ್ತಾರೆ, ಮಲ್ಕೊಳಕ್ ಜಾಗ ಇದೆ. ಏಂತಕ್ ಅವ್ರ ಹತ್ರ ಕಾಸು ಕೇಳ್ಬೇಕು? ಯಾರನ್ನ ಬಂದ್ ಹೇಳ, ನಮ್ಗೆ ಎಷ್ಟು ಬೇಜಾರಾಗಲ್ಲ? ಕಾಸೆ ಅಂತ ಕೇಳ್ಬೇಕು, ದೇವಸ್ಥಾನ ಹತ್ರ ಹೋಗ್ತಾರ, ದೇವ್ರ ದರ್ಶನ ಮಾಡ್ಕೊಂಡ್ ಬರ್ಬೇಕು. ನೋಡಿ, ಅವ್ರ ಕಾಸು ಕೇಳ್ತಾರೆ ಅನ್ನೋಕ್ಕಿಂತ ನಾವ್ ನೋಡಿರೋ ಪ್ರಕಾರ ಅವ್ರ ಆಶ್ರಮಕ್ಕೆ ಬಂದುತ್ತವಿಂದ ದುಡ್ಡು ಅವ್ರ ಹತ್ರ ಒಂದ್ 100 ರೂಪಾಯಿ 200 ರೂಪಾಯಿ ಇತ್ತೇನೋ, ಅದಾಗ ತಗೊಳ್ಳಿ ಇಲ್ಲ ಐತೆ ಅಂತ ನಮ್ಗೆ ಹೇಳಿದ್ರೆ ಹೊರ್ತು ಅವ್ರಿಗೆ ₹1 ದುಡ್ಡು ಕೇಳ್ಬೇಕು ಅನ್ನೋದು ಮೈಂಡ್ ಸೆಟ್ ಇಲ್ಲ ಅವ್ರಿಗೆ. ನಿಜಲ್ಗೂ ಅವ್ರಿಗೆ ದುಡ್ಡು ಕೇಳ್ಬೇಕು ಅಂತ ಮೈಂಡ್ ಸೆಟ್ ಇಲ್ಲ, ಆಚೆ ಕಡೆ ಹೋಗ್ಬೇಕು ಅನ್ನೋದಿಲ್ಲ. ಹೋಗ್ತಾರೆ ಬಾತ್ರೂಮ್ಗೆ, ಬರ್ತಾರೆ, ಕೂತ್ಕೊಳ್ತಾರೆ. ಇತ್ ಬಿಟ್ಟು ಅವರು ಇನ್ನೆಲ್ಲೂ ಹೋಗ್ಬೇಕು ಅಂತ ಅಂದ ಇಲ್ಲ. ಆಯ್ತು, ಈಗ ನೋಡಿ, ನಾವು ನಿಮ್ ಜೊತೆ ಬರ್ತೀನಿ ಅಂದ್ರೆ ಕಳಿಸ್ಕೊಡ್ತೀವಿ, ಮೊಮ್ಮಗಳ ಜೊತೆ ಬರ್ತೀನಿ, ಹೋಗ್ತೀನಿ ನಾನು, ಅವ್ರಾದ್ರೆ ನೋಡ್ಕೊಳ್ತಾರೆ ಅಂತ ಅಂದ್ರು, ಕಳಿಸ್ಕೊಡ್ತೀವಿ. ಆದ್ರೆ ಅವ್ರು ಹೇಳ್ತಿರೋದು, ನಮ್ಮ ಮಗಳು, ನಿಮ್ ಹೆಸರು ಸಾವಿತ್ರಮ್ಮ ಹೊಡಿತಾಳೆ, ಅವ್ರ ಮನೇಲಿ ಇದ್ರೆ ನನ್ಗೆ ಹಿಂಸೆ ಕೊಡ್ತಾರೆ ಅಂತ, ಆಚೆ ಹಾಕ್ತಾರೆ ಅಂತ ಒಮ್ಮ ಬಂಧುತ್ವವಿಂದ ವಿಡಿಯೋದಲ್ಲಿ
ನಿಮ್ ಬಗ್ಗೆನೂ ಕೇಳ್ದು ನನ್ ಮಗ ನೋಡ್ಕೊಳ್ಳೋದೇ ಇಲ್ಲ, ನನ್ನ ಬಂದು ನೋಡೋದೇ ಇಲ್ಲ ಅಂದ್ರು. ಹಾ? ಸರ್ ನೋಡಿ, ಈಗ ನೀವು ಎಷ್ಟ್ ದಿನ ಆಯ್ತು ನಿಮ್ ತಾಯಿನ ಬಂದ್ ನೋಡ್ಕೊಂಡು ಹೋಗೋದು? ನೀವು ಎಷ್ಟ್ ದಿನಕ್ಕೆ ಒಂದ್ಸಲ ಬಂದು? ಹಾ? ನೀವ್ ಬರಲ್ವಾ? ಅವ್ನ ಕರ್ಕೊಂಡೋಗಿ ನಿಮ್ ಜೊತೆ ಇರಿಸ್ಕೊಳ್ಬೋದಲ್ವಾ? ಸರ್ ನೋಡಿ ಒಂದ್ ನಿಮಿಷ ನೋಡಿ, ಅವರು ಇವಾಗ ಹಳ್ಳಿನಲ್ಲಿ ಇದ್ರೆ ಹಳ್ಳಿಗೂ ಟೌನ್ಗೆ ಎಷ್ಟು ವ್ಯತ್ಯಾಸ ಇದೆ ಅಂತ ನಿಮಗ್ ಗೊತ್ತು ಅಲ್ವಾ? ಹಳ್ಳಿಗೂ ಟೌನ್ಗೆ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಟೌನ್ ಅಲ್ಲಿ ಇದ್ರೆ ಓಡಾಡಕ್ಕೆ ಫ್ರೀ ಇರಲ್ಲ. ಅವ್ರಿಗೂ ಮಕ್ಳಿದ್ದಾರೆ, ಸೊಸೆ ಇದಾರೆ, ಮೊಮ್ಮಕ್ಳು ಇದಾರೆ, ಅವ್ರಿಗೂ ಒಂದು ಲೈಫ್ ಇದೆ. ಅವ್ರಿಗೆಲ್ಲ ಇದೆ ಗೊತ್ತು. ಅವಳು 2 ದಿವಸ ಇರ್ಲಿ, ಇಲ್ಲಿ 2 ದಿವಸ ಇರ್ಲಿ, ನಾವೇನು ಒಂದೇ ಕಡೆ ಪರ್ಮನೆಂಟ್ ಆಗಿ ಇರೋ ಅಂತ ಹೇಳಲ್ಲ. ವಯಸ್ಸಾದ್ಮೇಲೆ ಸ್ವಲ್ಪ ಅರಳು ಇಲ್ಲ ನೋಡಿ. ಇವಾಗ ಒಂದ್ ನಿಮಿಷ ಸರ್, ಇಷ್ಟು ವರ್ಷ ನಮ್ಮ ಮನೇಲಿ ಇದ್ದು ಹೊಡಿತಾರೆ ಬಿಡ್ತಾರೆ. ಇವಾಗ ಅವ್ರ ಮನೆಗೆ ಇದ್ದು ಅವರು ಹೊಡಿತಾರೆ ಬಿಡ್ತಾರೆ, ಅವ್ರ ಮೇಲೆ ಹೇಳ್ತಾರೆ, ಅವ್ರ ಮೇಲೆ ಈಗ ಆಯ್ತು. ಈಗ ನೀವು ಅವ್ರ ಮೇಲೆ ಹೇಳುದಾದ್ರೆ ಇಷ್ಟ ದಿನ ಇದ್ರಲ್ಲ, ನಮ್ ಬಗ್ಗೆ ಏನು ಹೇಳಂದ್ರೆ ಹೇಳ್ತೇನೆ ಇಲ್ಲ ಅವರು. ನಿಮ್ ಬಗ್ಗೆ ಬಂದ್ ಎಷ್ಟು ನಮ್ಮ ಮನೆಗ್ ಬಂದು 40 ವರ್ಷ ಆಯ್ತು. ನಿಮ್ಮನೆಗೆ ಎಲ್ಲಾರು ಅಣ್ಣ ತಮ್ಮದಿರ್ ಸರ್ ಇರೋದು. ಅವ್ರ ತಮ್ಮದಿರ್ ಇಬ್ಬರು ಬಂದು ಡೈಲಿ ಮನೆ ಹತ್ರ ಬಂದು ಹತ್ಕೊಂಡ್ ಹೋಗ್ಲಿ, ಹತ್ಕೊಂಡ್ ಹೋಗೋದ್ ಕೇಳ್ತಾ ಇಲ್ಲ. ಆದ್ರೆ ನಾವು ಕೇಳ್ತಾ ಇದ್ದು ಯಾವ ಕಾರಣಕ್ಕೆ ಅವ್ರು ಹೊಡಿತಾರೆ ಅಂತ. ಅಲ್ಲ ಸರ್, ಯಾವಾಗೂ ಅಷ್ಟೇ. ನಮ್ಮನೆ ನಮ್ಮೂರಲ್ಲಿ ಆಶ್ರಮ ಇದೆ, ಸೀದಾ ಬಂದ್ಬಿಡೋದು, ಬಸ್ ಹತ್ತಿ ಬಂದ್ಬಿಡೋದು, ಆರ್ಮಳಿಗೆ ಬರ್ತಾರ. ಪಾಪ ಅವ್ರ ಅಮ್ಮ ರೀಸೆಂಟ್ ನೋಡಿ. ಹಾಗೆ ಈಗ 9ನೇ ಸಲ ಸರ್, ಯಾವಾಗ ನೀವು 9 ಸಲ ಮನೆ ಹತ್ರ ಯಾವ್ದಂತ ಅಪಾರ್ಟ್ಮೆಂಟ್ ಯಾವ ಇಲ್ಲ. ಏನಾದ್ರು ಬೇಕು ಅಂದ್ರೆ ನಾವು ಪಕ್ಕದವ್ರಿಗೆ ಹೋಗಿ ತರ್ಲೇಬೇಕು. ಈಗ ಚೆನ್ನಾಗಿ ಓಡಾಡ್ತಾರೆ, ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಕಾಣಿಸುತ್ತೆ ನಿಜ. ಇಲ್ಲಿಂದಾನೆ ಹೋಗ್ದಿದ್ರು ನಿಮ್ ಮನೆಯಿಂದ ಹೆಂಗ್ ಹೋಗ್ತಾರೆ ಅಂತ ನಾನ್ ಕೇಳ್ತಾ ಇದ್ದು. ನೀವು ನೋಡಿಲ್ಲ ಮಾಡಿಲ್ಲ, ನೀವ್ ಮಾತಾಡ್ತೀರಾ ಸರ್? ಈಗ ನಾವ್ ನೋಡ್ತಾ ಇದೀವಲ್ಲ, ಒಂದು ವಾರ ಆದ್ರೂ ಕೂಡಾಕ್ತಂಗಿದ್ರಿ, ಒಳಗಡೆ ಇದ್ದೆ ಅಂತ ಅನ್ಸಿದ್ರೆ ಹೊಂಟೋಗ್ತಾರೆ. ನೋಡಿ, ಹಾ, ಕೂಡಕ್ಕಾಗುತ್ತಮ್ಮ, ಮನೆ ಚಿಕ್ಕ ಮಕ್ಳು ಕೂಡಾಕ್ತಾರೆ, ತೀಟೆ ಮಾಡುತ್ತಾರೆ. ಈಗ ಅವ್ರ ಅಜ್ಜಿ ನಾವ್ ಕೇಳ್ತಾ ಇರೋದು ಒಳಗಡೆ ಹೋಗೋದ್ರ ಬಗ್ಗೆ ಕೇಳ್ತಾ ಇಲ್ಲ. ಅವ್ರ ಅಜ್ಜಿಗೆ ಯಾಕೆ ಅವ್ರ ತಾಯಿ ಮಗಳು ಹೊಡಿತಾ ಇರೋದು ಅಂತ. ಮೇಡಮ್ ಒಂದ್ ನಿಮಿಷ ಮೇಡಮ್, ನೋಡಿ ಈಗ ನೋಡಿ, ಹಸಿದ್ ಮಕ್ಳು ಮಾತಾಡ್ತಾರೆ, ಬೇಕಾದ್ದು ಮಾಡ್ತಾರೆ. ವಯಸ್ಸಾದ್ಮೇಲೆ ಅವರು ಮಕ್ಳು ತರನೆ, ಸರಿನಾ? ಬಟ್ ಹೊಡಿಯೋದು ಎತ್ತ ತಾಯಿಗೆ ತುಂಬಾ ಕರ್ಮ. ಅವ್ರು ಹೇಳ್ತಾರೆ, ಅವ್ರ ಹೆಸರು ಹೇಳಿದ್ರೆ ಎದ್ರುಕೊಳ್ತಾರೆ. ನಿಮ್ ಹತ್ರ ಹೋಗ್ತೀನಿ ಅಂತಾರೆ. ನಾವೇನ್ ಹೇಳ್ಬೇಕು ಇವಾಗ? ನಾವು ಅವ್ರು ಬಂದಿದ್ದಾರೆ, ಅವ್ರನ್ನ ಸರಿ ಅದ್ರ ಬಗ್ಗೆ ಹೇಳ್ತಿಲ್ಲ ಅವರು. ಅವ್ರು ಬಂದಾಗ ಹೇಳಿರೋದು. ಈಗ್ಲೂ ಹೇಳ್ತಿರೋದೇನಪ್ಪಾ ಅಂದ್ರೆ ನನ್ ಮಗಳು ಬರ್ಲಲ್ಲಿ ಹೊಡಿತಾಳೆ, ಚಪ್ಪಲಿ ಹೊಡಿತಾಳೆ ಅಂತ ಹೇಳ್ತಿರೋದು. ಯಾರನ್ನ ಮಾಡ್ತಾರ ಸರ್? ಅವ್ರು ಹೇಳ್ಬೇಕು ಯಾಕೆ ಇವಾಗ ಅವ್ರು ಸಾವಿರಾರು ಹೇಳ್ತಾರೆ. ಯಾವತ್ ಅದೆಲ್ಲ ಸುಳ್ಳು ಸರ್. ಗದ್ರಬೋದು, ನಾನು ಹೇಳ್ಬೋದು, ಬೈಬೋದು, ಗದ್ರಬೋದು, ಹೊಡೆಯೋಗಿರೋದು ಅವೆಲ್ಲ. ಮತ್ತೆ ಅವ್ರು ಈಗ್ಲೂ ಹೇಳಿದ್ರು ನಿಮ್ ಕಡೆ ಮುಂದೆ. ನನ್ ಮೇಲೆ ಹೇಳ್ತಾರೆ, ನಿಮ್ ಬಗ್ಗೆ ಹೇಳ್ತಾ ಇಲ್ಲ ಅವರು. ಮನೇಲಿ ಹೇಳಕ್ಕೆ ನನ್ಗೂ ಗಂಡ ಸಂಸಾರ ಮಕ್ಳೆಲ್ಲ ಇದೆ. ನಾನು ಎಲ್ಲಿ ಗೊತ್ತಿರೋದು ಆದ್ರ ಬಾಡ ಚಿಕ್ಕಬಳ್ಳಾಪುರ. ನಾನು ಈಗ ಅವ್ರು ಹೇಳ್ತಿರೋದು ಆಯ್ತು. ಬಂದಿದ್ದೀನಿ ಈಗ ನಿಮ್ಸನ ಈಗ ಅವ್ರು ಹೇಳ್ತಿರೋದು ನನ್ನ ತುಂಬಾ ಅಣ್ಣ ತಮ್ಮಂದಿರ ಇದ್ದಾರೆ. ಅವ್ರು ಇಲ್ಲಿ ಶಾಂತಿ ಮೇಡಮ್, ಈಗಿನ ಕಾಲದಲ್ಲಿ ಯಾರನ್ನ ನೋಡ್ಕೋದಿಲ್ಲ, ಸರಿನಾ? ಸೊ ಯಾರ್ಯಾರ ಇರ್ಲಿ, ಈಗ ಬರ್ತಾರೆ ಬಿಡ್ತಾರೆ, ಅದು ಸೆಕೆಂಡ್ರಿ. ಅವ್ರಿದ್ದಾರೆ ಚೆನ್ನಾಗ್, ಅವ್ರು ಎಲ್ಲೋ ಕಷ್ಟ ಅವ್ರದ್ದು ಕಷ್ಟ ಸುಖ ಏನಿದೆ ನಾವು ಅವ್ರು ನೋಡಲ್ಲ ಮಾಡಲ್ಲ, ಬರಲ್ಲ, ತಪ್ಪ ಮೇಲೆ ತಪ್ಪಾಕ್ಬಾರ್ದು. ಅವ್ರಿಗೂ ಏನೋ ಪರಿಸ್ಥಿತಿ. ಈಗ ಹೇಳ್ತಿರ್ ಕೇಳಿ, ಅವ್ರು ಹೇಳ್ತಿರೋದು ನಮ್ಮ ಮೊಮ್ಮಗಳು ಬಂದ್ರೆ ಕರೆದ್ರೆ ನಾನು ಹೋಗ್ತೀನಿ, ಯಾಕಂದ್ರೆ ಅವ್ರು ನೋಡ್ಕೊಳ್ತಾಳೆ. ಇರಿ ಒಂದ್ ಸ್ವಲ್ಪ ಶಾಂತಿ ಮಾತಾಡಕ್ ಬಿಡಿ ಬ್ಯಾರವ್ರನ್ನೂ. ಈಗ ಅವ್ರು ಹೇಳ್ತಿರೋದು ನನ್ನ ಮೊಮ್ಮಗಳು ಕರೆದ್ರೆ ನಾನು ಹೋಗ್ತೀನಿ, ನೋಡ್ಕೊಳ್ತಾಳೆ. ನನ್ನ ಮಗಳು ಮನೇಲಿ ಇರೋದಿಲ್ಲ, ಅವ್ರಾದ್ರೆ ನನ್ಗೆ ಹೊಡಿತಾರೆ, ಬೈತಾರೆ, ಇದ್ ಮಾಡ್ತಾರೆ. ನನ್ನ ಮಗ ಬಂದು ನೋಡ್ಕೊಂಡೇ ಹೋಗೋದಿಲ್ಲ ಅಂತ ಹೇಳೋದು. ಈಗಿರುವಾಗ ಈಗ ಯಾರ ಜವಾಬ್ದಾರಿ ಮೇಲೆ ಇದ್ ಮಾಡೋದು? ಎಲ್ಲ ಒಬ್ಬರೇ ಜವಾಬ್ದಾರಿ ತಗೊಳಕ್ ಆಗಲ್ಲ ಸರ್. ನಾನು ಬಾಡಿಗೆ ಮನೆ ಇರೋದು, ಸ್ವಂತ ಮನೆ ಬಿಲ್ಡಿಂಗ್ ಏನಿಲ್ಲ. ನಾನು ಹೇಳ್ತೇನೆ ಬಿಲ್ಡಿಂಗ್ ಅಂತ. ನಾನು ಬಾಡಿಗೆ ಮನೆ ಪೇಪರ್ ಹಾಕ್ತಾರೆ. ಮೇಡಮ್, ನಾನು ಅದ್ರ ಬಗ್ಗೆ ನಾನು ಯಾವ್ದು ಬೇಕಾಗಿಲ್ಲ. ಇವಾಗ ಜವಾಬ್ದಾರಿ ಯಾರು ತಗೋತಾರೆ? ಎಲ್ಲರೂ ನೋಡ್ಕೊಂತೀವಿ. ಕಷ್ಟ ಸುಖ ನಾವೇ ನೋಡ್ತಾರೆ, ಯಾವ ಬರ್ತಾ ಇಲ್ಲ, ನಾವೇ ನೋಡ್ತಾ ಅಷ್ಟು ಯಾವ್ದು. ಈಗ ಅವ್ರಿಗೆ ಇನ್ಮೇಲೆ ಅವ್ರು ಹೇಳ್ತಿರೋದು ಮಗಳು ಮನೆಗಂತೂ ನಾನು ಹೋಗೋದಿಲ್ಲ ಅಂತವ್ರೆ. ಸೊ ನೀವಿಬ್ರು ಈಗ ಮಗನ್ ಮನೆ ಮತ್ತೆ ನೀವು ಮೊಮ್ಮಗಳು ಬಿಡಿಯೋಣ 5 ನಿಮಿಷ. ಇಬ್ರು ಜವಾಬ್ದಾರಿ ತಗೊಂಡು ನೋಡ್ಕೊಳ್ತೀನಿ ಅಂತ ಅಂದ್ರೆ ಕಳ್ಸ್ಕೊಡ್ತೀವಿ, ಸರಿನಾ? ಸರಿನಾ? ಹೇಳಿ. ಹಂಗಾಗುದಿಲ್ಲ. ನೆಂಟ್ಲಾದ್ರೂ ಕೂಡ ಆಶ್ರಮ ಇದೆ ಸರ್, ಅವ್ರು ಯಾರು ನೋಡ್ಕೊಂಡಿಲ್ಲ ಅಂದ್ರೆ ನಾವು ಚೆನ್ನಾಗೇ ನೋಡ್ಕೊಳ್ತೀವಿ. ಹಂಗೆಲ್ಲ ಕೊಡಂಗಿಲ್ಲ. ಎಲ್ಲ ನೋಡ್ಕೊಳ್ತೀವಿ ಅನ್ನೋರೆಲ್ಲ ಕಳ್ಸಕ್ ಆಗಲ್ಲ. ಹಂಗೆಲ್ಲ ಆಗಲ್ಲ. ನಿಮ್ಮ ಅಜ್ಜಿ ಆದ್ರೂ ನೋಡಿ. ಈಗ ಯಾರ್ಯಾರೋ ನೋಡ್ಕೊಳ್ತೀನಿ ಅದಕ್ಕೆ. ಒಂದ್ ನಿಮಿಷ ಇರಿ ಸರ್, 5 ನಿಮಿಷ ಮಾತಾಡಿದ್ರಿ ಸರ್. ಅರ್ಧ ಗಂಟೆ ಇಲ್ಲ ಅವ್ರಿಗೆ 5 ನಿಮಿಷ
ಮಾತಾಡ್ತಾರೆ ಬಿಡಿ. ಅವ್ರಿಗೆ ತುಂಬಾ ಜ್ಞಾನ ಇದೆ ನಿಜ ಹೇಳ್ಬೇಕಂದ್ರೆ. ಎಲ್ಲ ಇದೆ. ಅವರು ರೋಡ ಒಬ್ಬೊಬ್ರೆ ನುಗ್ಗುವಂತ ಹೋಗೋರು ಅಂತಾನೋ ಅಲ್ಲ, ಅವ್ರಿಗೆ ಎಲ್ಲೂ ಹೋಗೋದಿಲ್ಲ. ಅವ್ರಿಗೆ ಮೈಂಡ್ ಸೆಟ್ ತುಂಬಾ ಚೆನ್ನಾಗಿದೆ, ಸರಿನಾ? ಅವರು ಎಷ್ಟ್ ಸತಿ ತಿಮ್ಮಕ್ಕನ ಮನೆಗೆ ಹೋಗಲ್ಲ, ಎಷ್ಟ್ ಸತಿ ನೋಡಿ. ಮನೆಗೆ ಹೋಗಲ್ಲ ಹೇಳು, ತಿಮ್ಮಕ್ಕನ ಮನೆಗೆ ಹೋಗಲ್ವಾ ಕಟ್ಟಿ ಪಡಿ ಬೇಕು ಅಂತ? ಅವು ಸಣ್ಣ ಪುಟ್ಟ ಹೋಗುದ್ ಬಿಡಿರಿ, ತಪ್ಪಿಸ್ಕೊ ಹೋಗೋದ್ರ ಬಗ್ಗೆ ಮಾತಾಡಿ. ಪಬ್ಲಿಕ್ ರೋಡ್ ಈಗ ಆಯ್ತು, ಈಗ ನಮ್ನ ಅಜ್ಜಿನ ಅಷ್ಟೊಂದು ಹೇಳ್ತಿದ್ದೀರಲ್ವಾ? ರೀ ಈಗ ಕಂಪ್ಲೇಂಟ್ ಅಷ್ಟಿದ್ರೆ ಇಲ್ಲೇ ಇರ್ಲಿ ಬಿಡಿ, ಹೋಗ್ಲಿಲ್ಲ ಅಂದ್ರೆ ಇಲ್ಲ ಯಾಕೆ ಮೇಡಮ್ ನಾವೆಲ್ಲ ಇದ್ದೀವಲ್ಲ ಮೇಡಮ್. ಇದ್ರೆ ಓಕೆ, ಅವ್ರು ಓಕೆ. ಜವಾಬ್ದಾರಿ ತಗೋತೀನಿ ಖಂಡಿತ ಕರ್ಕೊಂಡೋಗಿ ನಮ್ಗೆ ಸಂತೋಷ ಮೇಡಮ್. ಈಗ ನೋಡಿ ಅಜ್ಜಿ, ಈಗ ಒಂದ್ ಮಾತು ನೀವು ಅಷ್ಟೊಂದ್ ಕೇಳಿದ್ರಲ್ವಾ, ಕಡ್ಡಿ ಪುಡಿ ಮನೆಗೆ ಹೋಗ್ತೀರಂತ. ನಿಮ್ ತಾಯಿನ ಯಾಕೆ ಹೇಳ್ತಿಲ್ವಲ್ಲ, ಯಾಕೆ ಹೊಡಿತೀರಿ ಏನು ಅಂತ ಒಂದ್ ಮಾತು ಕೇಳಿ ಅವ್ರ ಮುಂದೆನೆ. ತಾಯಿ ಅಮ್ಮ ಏನ್ ಹೇಳೋದು ತಾಯಿಗೆ ಈಗ ನನ್ ಮಾತು ಕೇಳಿಸ್ಕೊಳ್ಳಿ ಸಮಾಧಿಯಿಂದ. ಆ ಅಜ್ಜಿ ಹೇಳ್ತಿರೋದು ನನ್ನ ಮಗಳು ಹೊಡಿತಾಳೆ ಅಂತ. ನೀವು ಯಾವ ರೀತಿ ನೀವು ಕಡ್ಡಿ ಪುಡಿ ಬಗ್ಗೆ ಮಾತಾಡಿದ್ರೋ ಇಸ್ಕೋಬೇಕು, ಅದೇ ರೀತಿ ನಿಮ್ ತಾಯಿನ ಈ ಅಜ್ಜಿ ನಿಜೊಳಗು ನಿಮ್ ಮಗಳು ಹೊಡಿತಾಳ, ಏನ್ ಮಾಡ್ತಾಳೆ ಅಂತ ನೀವ್ ಯಾಕೆ ಕೇಳ್ಬಾರ್ದು? ಕೇಳಿ ನೋಡಿ ಒಂದ್ ಮಾತಾ. ಅವರು ಬೈತಾರೆ ಗದರ್ತಾರೆ, ಇಲ್ಲ ಅಂತ ನಾನ್ ಹೇಳ್ತೀನಿ. ವಯಸ್ಸಾಗಿದೆ ಏನ್ ತಪ್ಪುಗೆ ಅಂತ ನಾನ್ ಹೇಳ್ತೀನಿ. ನಾನು ನಾನು ನೋಡ್ಕೊಂಡಿದ್ದೀನಿ ತುಂಬಾ ಸಲ, ನಾನು ನೋಡ್ಕೊಂಡು ನಾನು ಬರ್ತಾ ಇದ್ದೆ ನೋಡಿ. ನಾವು ಎಲ್ಲಾಂಟಿ ಕಟ್ಟಿ ತಂದ್ಕೊಡ್ತೀವಿ, ಕಟ್ಟಿ ಪುಡಿ ನಾನು ಯಾವತ್ತೂ ತಂದ್ಕೊಡೋದ್ರ ಬಗ್ಗೆ ಮಾತಾಡ್ತಿಲ್ಲ. ಹೇಳಕಂಟ ಸರ್ ಹೇಳ್ತೀನಿ. ಅಕಸ್ಮಾತ್ ಎಮ್ಮನ್ಗೆ ನಾವೇನ್ ಗೊತ್ತಾ, ವಯಸ್ಸಾಗಿದೆ ಜಾಸ್ತಿ ಹಾಕಿದ್ರೆ ಕೆಮ್ಮು ಅವೆಲ್ಲ ಅಮ್ಮ ಅವ್ರು ಬಂದು ನೋಡಿ ಅಮ್ಮ ಬರ್ಲಿ ಮಾಮ, ಎಲ್ಲಕ್ಕೆ ಕೊಡು ಕಟ್ಟಿ ಪುಡಿ ಕೊಡು, ಕಟ್ಟಿ ಪುಡಿ ಅಮ್ಮ ನೋಡಿ ಅವ್ರು ಏನು ಹಾಕತ್ತಿಲ್ಲ, ಬಂದು ತವಿಂದ ಕಡ್ಡಿ ಪುಡಿ ಏನು ಈಗ ಬಂದದ್ದು ಓದದ್ ಬಿಡು. ಈಗ ಇವ್ರೇನು ಅವ್ರು ಹೋಗಕ್ಕೆ ಅವ್ರು ಹೊಡಿತಾರೆ, ನಾನು ಹೋಗಲ್ಲ ಅಂದ್ರೆ ಅಷ್ಟ್ ಮಾತ್ರ ಮಾತಾಡ. ನೋಡಿ ಅಮ್ಮ, ಅವ್ರೊಂದ್ಸಲ ಕೇಳಿಸ್ಬಿಡಿ. ಈಗ ನೀವು ಇನ್ನ ಅವ್ರ ತಾ ಸೇರಿಸಕ್ ಹೋಗ್ಬೇಡಿ, ನೀವ್ ನೋಡ್ಕೊಳ್ತೀವಿ ಅಲ್ವಾ? ಇನ್ ಜವಾಬ್ದಾರಿ ತಂದಿದ್ದ ನೀವ್ ನೋಡ್ಕೊಳ್ಬೇಕು. ಇನ್ ಕರ್ಕೊಂಡು ಹೋದ್ಮೇಲೆ ನಿಮ್ ಹೆಸರೇನು ಮೇಡಮ್? ನಿಮ್ ಹೆಸರೇನು? ಅವ್ರ ಹೆಸರು ರಾಮ್ ರೆಡ್ಡಿನಾ? ನೋಡ್ಬೋದು ನೀವು. ಇವತ್ತು ಈ ಅಜ್ಜಿ ಕಡೆಯವ್ರು ಬಂದಿದ್ದಾರೆ, ಮೊಮ್ಮಗಳು ಮೀನಾಕ್ಷಿ ಮತ್ತು ಅವ್ರ ಮಗ ರಾಮ್ ರೆಡ್ಡಿ ಅಂತ. ಇವ್ರು ಜವಾಬ್ದಾರಿ ತಗೊಳ್ತಿರೋದಕ್ಕೆ ಅವ್ರ ಅಜ್ಜಿನ ಅವ್ರ ಜೊತೆ ಕಳ್ಸಿಕೊಡ್ತಾ ಇದೀವಿ. ನಮ್ಗೆ ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಮಾಡಿದ್ರು, ಈ ತರ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿತ್ತು, ಅವ್ರು ಕರ್ಕೊಂಡು ಹೋದ್ರೆ ಕಳ್ಸ್ಕೊಡಿ ಅಂತ ಹೇಳಿದ್ರು. ಆ ಕಾರಣದಿಂದ ಇವತ್ತು ಅಜ್ಜಿನ ಮತ್ತು ಮೀನಾಕ್ಷಿ ಮತ್ತು ಅವ್ರ ಮಗ ರಾಮ್ ರೆಡ್ಡಿ ಜೊತೆ ಕಳಿಸ್ಕೊಡ್ತಾ ಇದೀವಿ ಇವತ್ತು. ಅದೇನಿದೆ ಪ್ರೊಸೀಜರ್ ಅದನ್ನ ಕಂಪ್ಲೀಟ್ ಮಾಡಿ ಕಳಿಸ್ಕೊಡ್ತೀವಿ. ಅಜ್ಜಿ ನೀವ್ ಹೋಗ್ತೀರಾ? ಅಜ್ಜಿ ಮಾತಾಡ್ಬೇಕ ಪತ್ರಕ್ಕೆ ಹೋಗಿ. ಅಜ್ಜಿ ನೀವ್ ಹೋಗ್ತೀರಾ ಇವ್ರ ಜೊತೆ? ನಿಮ್ಮ ಮೊಮ್ಮಗಳ ಜೊತೆ ಹೋಗ್ತೀರಾ? ನಿಮ್ಮ ಮೊಮ್ಮಗಳ ಜೊತೆ ಹೋಗ್ತೀರಾ? ಕರ್ಕೊಂಡು ಹೋಗ್ತಾರೆ, ಹೋಗ್ತೀರಾ? ಸರಿ, ನೀವ್ ಹೋಗಕ್ ಒಪ್ಕೊಂಡಿದ್ದೀರಾ? ಮಾಡ್ಬಾರ್ದು ಅಂತ ಹೇಳಿ, ಇನ್ನೊಂದ್ಸತಿ ಈ ತರ ಮಾಡ್ಬಾರ್ದು ಅಂತ. ನೀವ್ ಮಾಡ್ದಂಗ್ ನೋಡ್ಕೊಳ್ಬೇಕು. ನೀವ್ ಎಷ್ಟು ಏರ್ಕೂಲ್ ಆಗಿ ನೀಟಾಗಿ ನೋಡ್ಕೊಳ್ತೀರಾ, ಅದೇ ರೀತಿ ಅಜ್ಜಿ ಇರ್ತಾರೆ, ಸರಿನಾ? ಅವ್ರಿಗೆ ಹೇಳೋದೇನಿಲ್ಲ. ನೋಡಿ ಒಂದ್ ಮಾತು ಹೇಳ್ತೀನಿ, ಯಾಕೆಂದ್ರೆ ಇಲ್ಲಿ ನೋಡಿ ಅಕ್ಕ, ಬಂದ್ರು ಮೊನ್ನೆ ಒಂದು ದಿನ ಹಾಸಿಗೆ ಬಿಟ್ಟು ಎದ್ದೋಳಿಲ್ಲ. ನಾನು ಕುತ್ಕೋತೀನಿ, ಮಲ್ಕೊಂತೀನಿ, ಓಡಾಡ್ತೀನಿ ಒಳಗೆ. ಏನು ಬೇಡಮ್ಮ ಕಳಿಸ್ಬೇಡ, ನಾನು ವೇಲ್ ಇಸ್ಕೊಂಡು ಹೋಗಿದ್ದಾರೆ ಚಳಿ ಅಂತ. ಅದು ಮನೆಯಿಂದ ಹೊರಗಡೆ ಹೊಸ್ಲು ಬಿಟ್ಟು ಹೋಗಿಲ್ಲ. ಒಂದ್ ವಾರ ಅಂತ ಹೇಳ್ತಲ್ಲ, ಬಟ್ ಅವ್ರ ತಲೆ ಚೆನ್ನಾಗಿದೆ, ಅವ್ರು ಸುಳ್ಳು ಹೇಳಲ್ಲ. ಬಟ್ ಸೇಫ್ ಆಗಿ ನೋಡ್ಕೊಂಡ್ರೆ ಇಲ್ಲಿ ಇರ್ತಾರೆ, ಮಾತಾಡಿಸ್ತಾರೆ. ನೆನಪಿನ ಶಕ್ತಿ ಚೆನ್ನಾಗಿದೆ, ಒಂದ್ ಶುಗರ್ ಇಲ್ಲ, BP ಇಲ್ಲ. ನೆನ್ಪಿನ ಶಕ್ತಿನೂ ಚೆನ್ನಾಗಿದೆ, ಎಲ್ಲೂ ಹೋಗೋದು ಇಲ್ಲ. ಅವರು ಮನೆ ಬಿಟ್ಟು ಕದ್ಲೋದಿಲ್ಲ. ಅವ್ರು ಬಂದು ತಾವಿಂದ ಈ ಮಂಚ ಮತ್ತೆ ಬಾತ್ರೂಮ್ ಇಷ್ಟು ಹೋಗಿ ಬರ್ತಾರೆ ಹೊರ್ತು ಹೊಸ ಕಡೆ ಜಾಗ ಎಲ್ಲ ಎಲ್ಲ. ನೋಡಿ ಒಂದ್ ಮಾತು ಹೇಳ್ತೀನಿ ಕೇಳಿ, ಹೊಸ ಜಾಗ ಅಂತಲ್ಲ, ಹೊಸ ಜಾಗಕ್ಕೆ ಹೋದ್ರೇನೆ ಎಂತ ವಯಸ್ಸಾಗಿರೋರ್ಗು ಎಲ್ಲಿ ಹೋಗೋದಪ್ಪ ಎಲ್ಲಿ ಬರೋದಪ್ಪ ಅಂತ ಇದ್ ಮಾಡ್ತಾರೆ, ಗಾಬರಿ ಪಡ್ಕೊತಾರೆ. ಹೊಸ ಜಾಗಕ್ಕೆ ಬಂದೆ ಇಷ್ಟು ಅನುಕೂಲವಾಗಿರೋರು ಅಂತ ಇರೋರು ಮನೇಲಿ ಯಾಕಿರೋದಿಲ್ಲ ಅಂತ ನಾವ್ ಕೇಳ್ತಿರೋದು. ನಮ್ಮ ಮನೇನು ವಿಶಾಲವಾಗಿ ದೊಡ್ಡದಾಗಿದೆ. ಮನೆ ವಿಶಾಲ ಬಗ್ಗೆ ಮಾತಾಡ್ತಿಲ್ಲ ನಾನು ಮನೆ ವಿಶಾಲವಾಗಿರೋದ್ರ ಬಗ್ಗೆ ಮಾತಾಡ್ತಿಲ್ಲ. ಕಿರ್ದಾಗೆ ಇರ್ಲಿ ಚಿಕ್ಕದಾಗೆ ಇರ್ಲಿ ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಅವ್ರು ಹೇಳ್ದು ನನ್ಗೆ ಹೊಡಿತಾಳೆ ಬಡಿತಾಳೆ ಅನ್ನೋ ಕಾರಣಕ್ಕೆ ನಾನು ಮನೆಯಿಂದ ಆಚೆ ಬಂದಿದ್ದೀನಿ, ಮನೆಯಿಂದ ಆಚೆಗೆ ಹೋಗುವಂತ ಹಿಂಸೆ ಕೊಡ್ತಾರೆ ಅಂತ ಅಜ್ಜಿ ಹೇಳ್ತಾ ಇರೋದು. ನೀವು ಅದು ಆ ಪಾಯಿಂಟ್ ಬಗ್ಗೆ ಮಾತಾಡಿ. ಇನ್ ಇದ್ದದೆಲ್ಲ ಮನೆ ವಿಚಾರದ ಅಗ್ಲಾಗಿರೋದು ಚಿಕ್ಕಾಗಿರೋದು ಕಡ್ಡಿ ಪುಡಿ ಅಡಿಕೆ ಹಾಕತಾರೆ ಅದು ಬೇಡ. ನಮ್ಗೆ ಬೇಜಾರ್ ಏನ್ ಗೊತ್ತಾ, ಊಟ ಮಾಡ್ತಾರ ಮನೆ ಹತ್ರ, ಊಟ ಮಾಡಿ ಪಕ್ಕ ದೇವಸ್ಥಾನ ಇದೆ, ಅಲ್ಲಿ ಓಡಾಡ್ಕೊಂಡ್ ಬರೋಕ್ ಅಂತೇಳಿ ಯಾರನ್ನ ಕಾರ್ ನಿಲ್ಸಿದ್ರೆ, 2 ವೀಲರ್ ನಿಲ್ಸಿದ್ರೆ ಅಲ್ಲಿ ಹೋಗಿ ಕಾಸು ಕೇಳೋದು. ಮೇಡಮ್ ಈಗ ನೋಡಿ ಒಬ್ರ ಅಜ್ಜಿನ ಕದರ್ತೀವಿಲ್ಲ ಅಂತಕ್ಕೆ ನಾವು ಸ್ವಲ್ಪ ಅನುಕೂಲವಾಗಿ ಇರ್ಬೇಕಾದ್ರೆ ಯಾಕೆ ನೋಡಿ ನಾನ್ ಹೇಳ್ತಾ ಇರೋದು ಅನುಕೂಲಾಗಿರ್ಲಿ ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ದೇವಸ್ಥಾನಕ್ಕೆ ಆಚೆ ಕಡೆ ಕಳಿಸ್ಬೇಕಾದ್ರೆ ಒಮ್ಮ ಬೊಕ್ಕ ನಡೆದಾಡ್ತಾಳೆ, ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬೇಕು. ಆಚೆ ಕಡೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕರ್ಕೊಂಡು ವಾಪಸ್ ಬರ್ಬೇಕು, ಕೈ ಹಿಡ್ಕೊಂಡು ಇದ್ ಮಾಡ್ಬೇಕು. ಆ ಒಬ್ಬನೇ ನೀವು ಆಚೆ ಕಡೆ ಹೋಗಿದ್ ಬರೋಗಿ ದೇವಸ್ಥಾನ ತಕ್ಕೆ ಅಂದ್ರೆ ಹೆಂಗೆ? ಹೊಸ ಅದೇ ಜಾಸ್ತಿ ಯಾರಿಗೆ ತುಂಬಾ ಓಡಾಡ ಎಲ್ಲಿ ಆಗಿರ್ಲಿ. ಈಗ ನಿಮ್ಮ ಈಗ ವಯಸ್ಸಾದ್ಮೇಲೆ ಗೊತ್ತಾಯ್ತು. ಎಲ್ಲ ಓಡಾಡ್ತಾ ಇರ್ತಾರೆ. ಈಗ ವಯಸ್ಸಾದ್ಮೇಲೆ ದೊಡ್ಡವರು ಮಕ್ಳಿದ್ದಂಗೆ ಒಂದ್ಸಲ ತಪ್ಪಿಸ್ಕೊಳ್ಳಿಲ್ಲ, ತುಂಬಾ ಸಲ ತಪ್ಪಿಸ್ಕೊಂಡವ್ರೆ ಅಂದ್ಮೇಲೆ ಎಷ್ಟು ಕೇರ್ಫುಲ್ ಆಗಿ ನೀವು ನೋಡ್ಕೊಳ್ಬೇಕು ಹೇಳಿ.
ಹಾ ಒಂದ್ಸಲ ಇದೇ ಮೊದ್ಲಾಗಿದ್ರೆ ಬಿಡು ಗೊತ್ತೇ ತಪ್ಪಿಸ್ಕೊಂಡ್ಬಿಟ್ಟವ್ರೆ ಇವ್ರು ಮೈ ಮರ್ತ್ಬಿಟ್ರು ಅನ್ಬೋದು. ಸುಮಾರು ಸಲ ತಪ್ಪಿಸ್ಕೊಂಡ್ ಬಂದಿದ್ದಾರೆ ಅಂತ ಅಂತೀರಾ, ಅಂದ್ಮೇಲೆ ನೀವ್ ಇನ್ನೆಷ್ಟು ಸೇರ್ಕೊಳ್ಳಂಗ್ ನೋಡ್ಕೊಳ್ಬೇಕು ಅವ್ರನ್ನ. ಯಾವಾಗ ನೋಡ್ಕೊಂತಾನೆ ಇರ್ತೀವಲ್ಲ, ಅವ್ರು ಗೊತ್ತಾಗಿದ್ ಕಡೆ ಎಲ್ಲ ಹೋಗಿ ಕರ್ಕೊಂಡ್ ಬಂದಿದ್. ಇವಾಗ ಒಂದ್ ಹಾಲ್ ತರ್ಬೇಕು ಅಂದ್ರೆ ಅಂಗಡಿಗೆ ಹೋಗ್ಬೇಕು, ಒಂದ್ ಹುಷಾರಿಲ್ಲ ಅಂದ್ರೆ ಆಸ್ಪತ್ರೆಗೆ ಹೋಗ್ಬೇಕು, ಒಂದ್ ರೇಷನ್ ಬೇಕು ಅಂದ್ರೆ ಎಲ್ಲದಕ್ಕೂ ಹೋಗ್ಬೇಕು. ನಾನ್ ಹೇಳ್ತಾ ಇರೋದು ಅಜ್ಜಿ ಆಚೆ ಕಡೆ ಹೋಗ್ತಿರ್ ದೇವಸ್ಥಾನಕ್ಕೆ ಹೋಗು ಅಂತೀರಲ್ವಾ, ಅವಾಗ ನೀವು ಕೈ ಹಿಡ್ಕೊಂಡೆ ಕರ್ಕೊಂಡು ಹೋಗ್ಬೋದಲ್ಲ. ಮನೆ ಮಾಡ್ತಿಲ್ಲ, ದೂರ ಏನಿಲ್ಲ, ಬಸ್ ಹತ್ಬೇಕು, ಆಟೋ ಹತ್ಬೇಕು, ಅಷ್ಟೇ ಇರೋದು. ಯಾವಾಗೂ ಇವಾಗ ಅವ್ರ ಕೈ ಕಲ್ಸನ ಇಲ್ಲಿ ಓಡಾಡ್ತಾ ಇರ್ತಾರಲ್ಲ, ಏನೋ ಓಡಾಡ್ಕೊಂಡ್ ಬರ್ಲಿ ಅಂತ ಮನೆ ಹತ್ರ ಬಿಟ್ಟಿರ್ತೀವಿ, ಓಡಾಡ್ಕೊಂಡ್ ಬಂದ್ ಹಂಗೆ ನೀವು ಸೀದಾ ಹಂಗೆ ರೋಡ್ ನೋಡಿ ಒಂದ್ ಮಾತು ಹೇಳ್ತೀನಿ, ಅಜ್ಜಿಗೆ ಎಷ್ಟು ಮೈಂಡ್ ಚೆನ್ನಾಗಿದೆ ಅಂದ್ರೆ ಅವ್ರು ಬೇರೆ ಕಡೆ ಅವ್ರು ಹೋಗೋದಕ್ಕೆ ಮನೆ ರೀಸನ್ ಮೇಡಮ್. ಆಯ್ತಾ, ಅವರೇ ಹೇಳಿದ್ರು. ಈಗ ಅವ್ರು ಹೇಳಿದ್ ಬಿಟ್ಬಿಟ್ಟು ನೀವ್ ಏನೇನೇ ಹೇಳಿದ್ರೆ ಟಾರ್ಚರ್ ಬಿಟ್ಟು ಅಜ್ಜಿಗೆ ಯಾವ್ದು ರೀಸನ್ ಇಲ್ಲ. ಫಂಕ್ಷನ್ ಎಲ್ಲೂ ಹೋಗ್ಬಾರ್ದು, ಫಂಕ್ಷನ್ ಇಲ್ಲ ನಿಜ ಹೇಳ್ಬೇಕಂದ್ರೆ ಫಂಕ್ಷನ್ ಬಗ್ಗೆ ಅಮ್ಮ ಅಜ್ಜಿ ನೋಡಿ ಅವ್ರು ಹೇಳುವಂತ ಸ್ಥಿತಿಲಿದ್ದಾರೆ, ಫಂಕ್ಷನ್ ಕರ್ಕೊ ಹೋಗ್ತಾ ಇಲ್ಲ ಅಂತ. ಊಟ ಮಾಡ್ತಾ ಇದಾರೆ ಬಸ್ಸಲ್ಲಿ. ಇಲ್ಲ ನೋಡಿ ಅಜ್ಜಿಗೆ ಊಟ ಕೊಟ್ರೆ ನೋಡಿ ಮಾತಾಡೋದಂತಲ್ಲ, ನೀವ್ ಹೇಳ್ಬೇಕು ನೀವ್ ಯಾವ ರೀತಿ ನೋಡ್ಕೊಳ್ತಿದ್ದೀರಾ, ಯಾಕೆ ಹೊಳಿತಾ ಅಂತ. ನೋಡೋಣ ಈ ತರ ಮಾತಾಡ್ತಾ ಇದ್ದೀರಾ. ಅವ್ರು ಮಾತಾಡಿ ನೀವು ಮಾತಾಡಿದ ಅವ್ರು ಮಾತಾಡಿ. ಕಂಡು ಬಿಟ್ಟೋಳು ನಾನು 40 ವರ್ಷದಿಂದ ನೋಡಿರೋದು, ನಾನು 40 ವರ್ಷದಿಂದ ಸಾಕಿರೋ ನಾನು. ಅವ್ರಿಗೆಲ್ಲ ಮಾನ ಮರಿ ತೆಗಿಬೇಕಾ? 40 ವರ್ಷದಿಂದ ಸಾಕಿರೋ ನಾನು. 40 ವರ್ಷ ಸಾಕಿದ್ರು ಅವ್ರು ಹೇಳ್ತಾರಲ್ಲ ಸಾರ್ ಹೇಳ್ತಕ್ಕ ಕ್ಯಾರ ಅವರು. ನಾನು ನೋಡಿ ಅವ್ರು ಆ ಮುಗಿನ ಬಗ್ಗೆ ಮಾತಾಡ್ತಿಲ್ಲ, ನಾನ್ ಹೇಳ್ತಿದ್ದೆ ಇವ್ರ ಬಗ್ಗೆ. ಚಾಡಿ ಅಲ್ಲ ಅವ್ರು ಇರೋದು ಹೇಳ್ತಿರೋದು, ಚಾಡಿ ಬಗ್ಗೆ ಮಾತಾಡ್ತಿಲ್ಲ ನಾನು. ಇಲ್ಲ ಅಂತಲ್ಲ, ಅಷ್ಟು ಮಾತ್ರಕ್ಕೆ ಹಿಂಗೆಲ್ಲ ಯಾವಾಗ ಈ ತರ ನೋಡಿ ಅಮ್ಮ ಒಂದ್ಸಲ ನೋಡಿ ಮಾತಾಡೋದು ನಿಲ್ಸಿ. ಈಗ ಒಂದ್ಸಲ 3 ದಿನ ಊಟ ಬಟ್ಟೆ ಏನಿದೆ ಕೇಳಿಸ್ಕೊಳ್ಳಿ. ಅಕ್ಕಪಕ್ಕ ಪಬ್ಲಿಕ್ ನೋಡಿದಾರೆ, ಅವ್ರ ಪರಿಸ್ಥಿತಿನ ಫುಲ್ ನಡುಗ್ತಾ ಇದಾರೆ. ಅವ್ರ ಸ್ಥಿತಿ ನೋಡಿದ್ರೆ ನಿಜವಾಗ್ಲೂ ಎಂತ ಹೆಣ್ಗೂ ಬೇಡ ಆ ಸ್ಥಿತಿ. ಬಟ್ಟೆ ಇಲ್ಲ, ಒಬ್ಬ ಗಂಡಸು ಕರ್ಕೊಬಂದ್ ಸೇರ್ಸಿದಾರೆ ಇಲ್ಲಿ. ಅವ್ರು ಆ ಸ್ಥಿತಿಗೆ ಹೋಗ್ಬೇಕು ಅಂದ್ರೆ ಅವ್ರು ಬೇಕು ಅಂತ ಹೋಗ್ತಾರ? ಸ್ವಲ್ಪ ಯೋಚನೆ ಮಾಡಿ ಮೇಡಮ್. ಅಲ್ಲಿ ತೋಲಿದೆ, ಅಲ್ಲಿ ಊರ ಹತ್ರ ಪಕ್ಕದಲ್ಲಿ ತೋಲಿದೆ. ಆ ತೋಲ್ ಪಕ್ಕದಲ್ಲಿ ಒಂದ್ ಬಿಟ್ಟು ನಿಮ್ಮಂಗೆ ಇದಾರೆ, ಹೇಳಿ ವಿಚಾರಿಸ್ರಿ. ಹೇಳಿ. ನಾವ್ ಹೇಳ್ತೀವೋ ಬಿಟ್ಟು ನಮ್ಮ ನೋಡಿ ಅವ್ರೆಲ್ಲಾನು ಕೇಳ್ಕ ಕುಂತ. ಈಗ ಅದೆಲ್ಲ ಬಿಡಿ, ಬಟ್ ಏನ್ ಗೊತ್ತಾ, ತಾಯಿಗೆ ಹೊಡಿಬಾರ್ದು. ನಾವು ನಮ್ಮ ಅಮ್ಮಗೆ 4 ಜನ ಹೆಣ್ಮಕ್ಳು ನಾವು, ತಾಯಿ ಅಂತ ನೆಲ ಸಾಕಿದ್ದು. ಬಟ್ ಹೊಡಿಬಾರ್ದು, ಅವ್ರ ಮಕ್ಳು ತರ ಇವಾಗ ಗೊತ್ತಾಯ್ತಾ. ನೋಡಿಲಿಲ್ಲಮ್ಮ, ದೇವ್ರನ್ನೆಲ್ಲ ನೋಡಿಲಿಲ್ಲಮ್ಮ. ನಾನ್ ಯಾಕೆ ನಿಮ್ ಹೆಸರು ಹೇಳಿದ್ರೆ ಎದ್ರಕೋತಾರೆ ಮೇಡಮ್ ಅವರು ನಿಜವಾಗ್ಲೂನು. ಆತರ ಮಾಡ್ಬೇಡಿ. ವಿಡಿಯೋ ಹಾಕಿದೀವಿ ನೋಡಿ ಎಷ್ಟು ಎದ್ಕೊಳ್ತಾರೆ ಅಂತ. ಅವ್ರಿಗಂತೂ ಫೋನ್ ಮಾಡಕ್ಕೆ ಹೋಗ್ಬೇಡ, ಕಳ್ಸಕ್ಕೆ ಹೋಗ್ಬೇಡ ಅಂತಾರೆ. ಆ ಮಟ್ಟಕ್ಕೆ ಅವ್ರ ಮಗಳು ಕಂಡ್ರೆ ಭಯ ಪಡ್ತಾರ. ನೋಡಿ ಮೇಡಮ್, ಅಷ್ಟೇ ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ. ನಿಮ್ ಹತ್ರ ಅವ್ರಿದ್ರೆ ನಮಗೂ ಒಂದ್ ಖುಷಿ ಅಷ್ಟೇ. ಅಮ್ಮ ಕರ್ಕೊಂಡೋಗಿ ಅಮ್ಮ ಸಾಕಾಗತ್ತ. ನೀವ್ ಯಾರು ಮಾತಾಡ್ತಾ ಇರೋದು? ನೀವು ಅವರ ಪಕ್ಕದ ಮನೆಯವರ? ನೋಡಿ ಈಗ ಅಜ್ಜಿನ ನೀವು ಮತ್ತೆ ಅವ್ರ ಮಗ ಜವಾಬ್ದಾರಿ ತಗೊಂಡು ನಿಮ್ಮನೆಲ್ಲ ಕರ್ಕೊಂಡು ಹೋಗಿ ಇರಿಸ್ಕೊಳ್ಳಿ. ನಮ್ಮಮ್ಮ ನಮ್ಮನೆಗ್ ಬರೋದಕ್ಕೆ 6-7 ವರ್ಷ ಆಗಿದೆ. ಅಮ್ಮನ್ ಬಿಟ್ಟು ಎಲ್ಲೂ ಬರಲ್ಲ, ಗೊತ್ತಾ ನಿಮ್ಗೆ? 6-7 ವರ್ಷ ಆಗಿದೆ. ಒಬ್ಬಳನೆ ಬಿಟ್ಟು ಹೆಂಗ್ ಬರೋದು? ಯಾರು? ನಮ್ ತಾಯಿ ನಮ್ಮನೆಗೆ. ನಾನಿರೋದು ಚಿಕ್ಕಬಳ್ಳಾಪುರ. ನೋಡಿ ಅಷ್ಟೊಂದು ಇದಾಗಿದ್ರೆ ಈ ಅಮ್ಮ 5-6 ಸಲ ಯಾಕೆ ತಪ್ಪಿಸ್ಕೊತಿದ್ರು. ಅದ್ ಬಿಡಿ, ಈಗ ಮಾತಾಡ್ತಾ ಹೋದ್ರೆ ಒಂದೊಂದ್ಕೊಂದ್ ಇದಾಯ್ತಾ ಇರ್ತದೆ. ಒಟ್ನಲ್ಲಿ ಇಬ್ರು ಜವಾಬ್ದಾರಿ ತಗೊಂಡು ನೋಡ್ಕೊಳ್ತೀನಿ ಅಂತ ಕರ್ಕೊಂಡು ಹೋಗ್ತಿದ್ದೀರಾ. ನೀವ್ ಇಬ್ರು ಇನ್ಮೇಲೆ ಜವಾಬ್ದಾರಿ, ಸರಿನಾ? ನೀಟಾಗಿ ನೋಡ್ಕೊಳ್ಳಿ. ನಿಮ್ ಮಗನ್ ಮನೇಲಿ ಇಸ್ಕೊತೀವಿ, ಮಗನ್ ಮನೇಲಿ ಇರ್ತಾರೋ ಮೊಮ್ಮಗಳ ಮನೇಲಿ ಇರ್ತಾರೋ, ನಿಮ್ ಜವಾಬ್ದಾರಿ ಇನ್ಮೇಲೆ ನೀಟಾಗಿ ನೋಡ್ಕೊಳ್ಳೋದು. ಸರಿನಾ? ಮತ್ತೆ ಇದಾಗ್ಬಾರ್ದು. ಮತ್ತೆ ಇದಾಗ್ಬಾರ್ದು, ಸರಿನಾ? ಮಾಡಪ್ಪ, ಫೋನ್ ಮಾಡಿ. ಮಾಡ್ಲಾ?